ದೇಶದ ಸೇನೆ ಮತ್ತು ಸೈನಿಕರು ಮೋದಿ ಕಾಲಿಗೆ ನಮಸ್ಕರಿಸುತ್ತಾರೆ. ತಲೆಯಿಲ್ಲದ ನಾಯಕರಿಗೆ ಡಿಸಿಎಂ ಪಟ್ಟ. ದೇಶದ ಸೇನೆ ಮೋದಿ ಕಾಲಿಗೆ ಯಾಕೆ ಬೀಳಬೇಕು? ನಿಮ್ಮ ಕುರ್ಚಿಗಳು ಬಿದ್ದೋಗತ್ತೆ ಅನ್ನೋದನ್ನ ತೋರಿಸಬೇಕಾಗಿದೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು GM ಪವಿತ್ರ. ಮಧ್ಯಪ್ರದೇಶದ ಸಚಿವ ವಿಜಯ್ ಶಾ ಅವರ ವಿವಾದಾತ್ಮಕ ಹೇಳಿಕೆ ವಿಷಯ ಇನ್ನೂ ಇತ್ಯರ್ಥನೇ ಆಗಿಲ್ಲ. ಆಲ್ರೆಡಿ ರಾಜ್ಯದ ಉಪಮುಖ್ಯಮಂತ್ರಿ ಜಗದೀಶ್ ದೇವ್ಡಾ ಅವರ ವಿವಾದಾತ್ಮಕ ಹೇಳಿಕೆ ರಾಜಕೀಯದಲ್ಲಿ ಬಿರುಗಾಳಿಯನ್ನು ಸೃಷ್ಟಿಸಿದೆ. ಜಬಲ್ಪುರದಲ್ಲಿ ನಾಗರಿಕ ರಕ್ಷಣಾ ಸ್ವಯಂ ಸೇವಕರ ತರಬೇತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ದೇವ್ಡಾ, ಇಡೀ ದೇಶದ ಸೇನೆ ಮತ್ತು ಸೈನಿಕರು ಪ್ರಧಾನಿ ನರೇಂದ್ರ ಮೋದಿ ಕಾಲಿಗೆ ನಮಸ್ಕರಿಸುತ್ತಾರೆ ಅಂತ ಹೇಳಿದ್ದಾರೆ. ಕಾಶ್ಮೀರಕ್ಕೆ ಹೋದ ಪ್ರವಾಸಿಗರನ್ನ ಅವರ ಧರ್ಮವನ್ನ ಕೇಳಿ ಕೊಂದಿದ್ದು ಮನಸ್ಸಿಗೆ ತುಂಬಾ ಕೋಪ ಇತ್ತು. ಮಹಿಳೆಯರನ್ನ ಪಕ್ಕಕ್ಕೆ ನಿಲ್ಲಿಸಿ ಅವರ ಮುಂದೆನೆ ಗುಂಡಾರಿಸಲಾಯಿತು. ಮಕ್ಕಳ ಮುಂದೆಯೇ ಗುಂಡಾರಿಸಿದ್ರು. ಆ ದಿನದಿಂದ ಇಡೀ ದೇಶದ ಮನಸ್ಸಿನಲ್ಲಿ ಉದ್ವಿಗ್ನತೆ ಇತ್ತು. ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವವರೆಗೆ, ತಾಯಂದಿರ ಸಿಂಧೂರ ವರೆಸಿದ ಜನರನ್ನ ಕೊಲ್ಲುವವರೆಗೆ ನಾವು ಶಾಂತಿಯಿಂದ ಉಸಿರಾಡೋಕೆ ಸಾಧ್ಯ ಆಗೋದಿಲ್ಲ ಅಂತ ದೇವ್ಡಾ ಹೇಳಿದ್ದಾರೆ. ಹಾಗೆ ಮುಂದುವರೆದು ಆಪರೇಷನ್ ಸಿಂಧೂರದ ಬಗ್ಗೆ, ಅದರ ಅಡಿಯಲ್ಲಿ ಭಾರತೀಯ ಸೇನೆ ಮೇ 7ಕ್ಕೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತೀಕಾರವಾಗಿ ಪಾಕಿಸ್ತಾನ ಮತ್ತು POKಲಿನ ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡಿತ್ತು. ಈ ಕಾರ್ಯಾಚರಣೆಯಲ್ಲಿ ಭಯೋತ್ಪಾದಕರು ಮತ್ತು ಅನೇಕ ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ರು ಅಂತ ಸರ್ಕಾರ ಈಗಾಗಲೇ ಹೇಳಿದೆ. ಸೊ ಈ ಕ್ರಮಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ದೇವ್ಡಾ ಶ್ಲಾಘಿಸೋ ಬರದಲ್ಲಿ ಸೈನ್ಯ ಪ್ರಧಾನಮಂತ್ರಿಯ ಪಾದಗಳಿಗೆ ನಮಸ್ಕರಿಸುತ್ತೆ ಅಂತ ಹೇಳಿದ್ದಾರೆ. ಇದು ಸೇನೆಗೆ ಮಾಡಿದ ಅವಮಾನ ಅನ್ನೋದಂತೂ ನಿಜ. ಈ ಹೇಳಿಕೆ ದೇಶದಾದ್ಯಂತ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದ್ದು, ಸೇನೆಯ ಘನತೆ ಮತ್ತು ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ. ಭಾರತದ ಸೇನೆ ದೇಶದ ಗಡಿಗಳನ್ನ ರಕ್ಷಿಸೋದ್ರ ಜೊತೆಗೆ ತನ್ನ ಶೌರ್ಯ ಮತ್ತು ತ್ಯಾಗದ ಮೂಲಕ ಇಡೀ ವಿಶ್ವದಲ್ಲಿ ಗೌರವವನ್ನು ಗಳಿಸಿದೆ. ಸೈನಿಕರು ತಾಯ್ನಾಡಿಗಾಗಿ, ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ದೇವ್ಡಾ ಅವರ ಹೇಳಿಕೆ ಸೇನೆಯ ಈ ಗೌರವವನ್ನು ಕಸಿದುಕೊಳ್ಳುವಂತಿದೆ, ಸೈನಿಕರ ಸ್ವಾಭಿಮಾನಕ್ಕೆ ಗಾಯ ಮಾಡದಂತಿದೆ. ಸಾಮಾಜಿಕ ಜಾಲತಾಣದಲ್ಲೂ ಸಹ ಈ ಹೇಳಿಕೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ದೇವ್ಡಾ ಅವರನ್ನ ಖಂಡಿಸುವ ಕಾಮೆಂಟ್ಗಳು ಹರಿದಾಡ್ತಾ ಇದೆ. ಇಂದು ಇಡೀ ದೇಶವೇ ಸೇನೆಯ ಧೈರ್ಯಕ್ಕೆ ತಲೆಬಾಗ್ತಾ ಇರುವಾಗ ಇಂತಹ ಹೇಳಿಕೆಗಳು ರಾಜಕೀಯ ಲಾಭಕ್ಕಾಗಿ ಸೇನೆಯನ್ನ ದುರ್ಬಳಕೆ ಮಾಡಿಕೊಳ್ಳೋ ಯತ್ನದಂತೆ ಕಾಣಿಸುತ್ತೆ. ಸೇನೆಯನ್ನ ರಾಜಕೀಯ ವಿವಾದಗಳಿಂದ ದೂರ ಇಡಬೇಕು ಅನ್ನೋದು ಎಲ್ಲರ ಒಮ್ಮತವಾಗಿದ್ರೂ ಇಂತಹ ಹೇಳಿಕೆಗಳು ಆ ಮಾತಿಗೆ ಧಕ್ಕೆ ತರುತ್ತೆ. ದೇವ್ಡಾ ಅವರು ತಮ್ಮ ಹೇಳಿಕೆಗಳನ್ನು ತಪ್ಪಾಗಿ ತಿರುಚಲಾಗಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಈ ಸಮರ್ಥನೆ ಸಾರ್ವಜನಿಕರ ಆಕ್ರೋಶವನ್ನ ಶಮನಗೊಳಿಸೋಕೆ ಸಾಧ್ಯ ಇಲ್ಲ. ಸೇನೆಯ ಗೌರವವನ್ನ ಎತ್ತಿ ಹಿಡಿಯೋ ಜವಾಬ್ದಾರಿ ಎಲ್ಲ ರಾಜಕೀಯ ನಾಯಕರ ಮೇಲಿದ್ದು, ಇಂತಹ ಅನಾವಶ್ಯಕ ಹೇಳಿಕೆಗಳು ಯಾವ ರಾಜಕೀಯ ನಾಯಕರಿಗೂ ಶೋಭೆಯನ್ನು ತರೋದಿಲ್ಲ. ಈ ವಿವಾದ ಕೇವಲ ಒಂದು ಹೇಳಿಕೆಯ ಸುತ್ತೋದಿಲ್ಲ. ಇದು ದೇಶದ ಸೇನೆಗೆ ಸಂಬಂಧಿಸಿದ ಗೌರವ ಮತ್ತು ಸಂವೇದನೆಯ ಪ್ರಶ್ನೆಯಾಗಿದೆ. ಜಗದೀಶ್ ದೇವ್ಡಾ ಅವರು ತಮ್ಮ ಹೇಳಿಕೆಗಾಗಿ ತಕ್ಷಣವೇ ಕ್ಷಮೆಯಾಚಿಸಬೇಕು ಮತ್ತು ಭಾರತೀಯ ಸೇನೆಯ ಘನತೆಯನ್ನು ಗೌರವಿಸುವ ಭರವಸೆಯನ್ನು ಕೊಡಬೇಕಾಗಿದೆ. ಅದರ ಜೊತೆಗೆ ಬಿಜೆಪಿ ಪಕ್ಷ ಈ ವಿಷಯದಲ್ಲಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಿ ತನ್ನ ನಾಯಕರಿಗೆ ಸೇನೆಯಂತಹ ಸೂಕ್ಷ್ಮ ವಿಚಾರಗಳ ಬಗ್ಗೆ ಮಾತಾಡುವಾಗ ಜವಾಬ್ದಾರಿಯಿಂದ ವರ್ತಿಸುವಂತೆ ಸೂಚಿಸಬೇಕು. ಹೆಚ್ಚಿನ ಜನ ದೇವ್ಡಾ ಅವರನ್ನ ಉಪಮುಖ್ಯಮಂತ್ರಿ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಇಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋ ಮೂಲಕ ಬಾಯಿಗೆ ಬಂದ ಹಾಗೆ ಮಾತಾಡೋ ಎಲ್ಲಾ ರಾಜಕೀಯ ನಾಯಕರಿಗೆ ಪಾಠ ಕಲಿಸಬೇಕಾಗಿದೆ. ಸೇನೆಯನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವ ಯಾವುದೇ ಯತ್ನ ದೇಶದ ಜನರ ಆಕ್ರೋಶಕ್ಕೆ ಕಾರಣ ಆಗತ್ತೆ. ಜನರ ಆಕ್ರೋಶಕ್ಕೆ ಕಾರಣ ಆದ್ರೆ ನಿಮ್ಮ ಕುರ್ಚಿಗಳು ಬಿದ್ದೋಗತ್ತೆ ಅನ್ನೋದನ್ನ ಇವರಿಗೆ ತೋರಿಸಬೇಕಾಗಿದೆ. ಸೈನ್ಯವೇ ಮೋದಿ ಕಾಲಿಗೆ ಬೀಳ್ಬೇಕು ಅಂತ ಬಯಸ್ತಾರೆ ಅಂತಂದ್ರೆ ಈ ಬಿಜೆಪಿ ನಾಯಕರು ಅದೆಷ್ಟು ಮೋದಿ ಜಪ ಮಾಡ್ತಾರೆ ಅಂತ. ಈಗಾಗಲೇ ಭಾರತದ ಸೇನೆ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತಾ ಇದ್ದಂತ ಟೈಮ್ನಲ್ಲಿ ಮೋದಿ ಟ್ರಂಪ್ ಹೇಳಿದಕ್ಕೆ ಕದನ ವಿರಾಮವನ್ನು ಒಪ್ಕೊಂಡ್ರು. ಇದು ಸೈನ್ಯದ ಕೈಕಟ್ಟಿ ಹಾಕಿದ ಹಾಗೆ ಆಯಿತು. ಇಷ್ಟೆಲ್ಲ ಆದ್ರೂ ಮೋದಿ ಜಪ ಮಾಡೋ ಭಕ್ತರು ಸೈನ್ಯವನ್ನೂ ಬಿಡದೆ ಸೈನ್ಯ ಮೋದಿ ಕಾಲಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ ಅಂತಂದ್ರೆ ಇವರದ್ದು ಎಂಥ ಕಳಪೆ ಮನಸ್ಥಿತಿ ಅಂತ ಗೊತ್ತಾಗತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.